ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ನಚ್ಚಿ ಸತ್ಯನ ಭೂಮಿ ನಾಲ್ವರು ಕೂಡ ಸೇರ್ಕೊಂಡಿದ್ದ ಇಲ್ಲಿ ಅಶ್ವಿನ್ಗೆ ಗೇಟ್ ಪಾಸ್ ಕೊಡೋಕೆ ರೆಡಿ ಆಗಿದ್ರೆ ಅತ್ತ ಕಡೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಆ ಒಂದು ಪೂಜೆಗೆ ಶಾರದಾ ಅವರು ಅಂದರೆ ಶ್ರವಣ್ ಅವರ ಹೆಂಡತಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಜಿತ್ಗೆ ಭೂಮಿ ಮೇಲೆ ಶಾನ್ ಎಲ್ಲವಾಗ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ಭೂಮಿ ಬಿಟ್ಟು ಬದುಕೋಕೆ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಭೂಮಿಯನ್ನು ಹಚ್ಕೊತಿದ್ದಾರೆ ಅಜಿತ್. ಬಟ್ ಇವರ ನಡವಳಿಕೆಯಲ್ಲಿ ಕೊಂಚ ವ್ಯತ್ಯಾಸ ಕೂಡ ಕಾಣಿಸ್ತದೆ. ಅದನ್ನು ಇಲ್ಲಿ ಭೂಮಿ ಕೂಡ ಗಮನಿಸ್ತಿದ್ದಾಳೆ. ಏನಪ್ಪ ಇದು ಅಜಿತ್ ಸಾಹೇಬರು ಇತ್ತೀಚೆಗೆ ಸ್ವಲ್ಪ ಡಿಫ್ರೆಂಟಾಗಿ ನಡ್ಕೋತಿದ್ದಾರಲ್ಲ ಒಂದು 3-4 ದಿನದಿಂದ ಅಂತ. ಈಗಲೂ ಕೂಡ ರೂಮಿಗೆ ಬರ್ತಿದ್ದಾಗೆ ಅಜಿತ್ ಭೂಮಿಯನ್ನೇ ನೋಡಿದ್ದೆ ಕಳೆದು ಹೋಗ್ತಾರೆ. ಅದನ್ನು ನೋಡಿದಂಥ ಭೂಮಿ, ಏನಿದು ಸಾಹೇಬ್ರೆ ಯಾಕೆ ಈ ರೀತಿ ಇತ್ತೀಚೆಗೆ ಬದಲಾಗಿ ನಡ್ಕೋತಾ ಇದ್ದೀರಾ ಅಂಥದ್ದು ಏನಾಯಿತು ನಿಮಗೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಈ ಕಡೆ ಅಜಿತ್ ಏನಾಯಿತು ಅಂದರೆ ಪ್ರೀತಿ ಆಗಿದೆ ನನಗೆ ನಿನ್ನ ಮೇಲೆ ಅಂತಲೇ ಹೇಳ್ತಿದ್ದಾರೆ. ಬಟ್ ಮನಸ್ಸಲ್ಲೇ ಹೇಳ್ಕೊತಿರೋದ್ರಿಂದ ಈ ಕಡೆ ಭೂಮಿಗೆ ಗೊತ್ತಾಗ್ತಾ ಇಲ್ಲ. ಏನೂ ಇಲ್ಲಪ್ಪ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳ್ತಿದ್ರೆ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ವಲ್ಲ ಅಂತ ಹೇಳಿ ಶೀಲವಂತ ಅಂತ ಹೇಳಿದಾಗ ನೀನೇನು ನನ್ನನ್ನು ಶೀಲವಂತ ಅಂತ ಹೇಳಿ ಒತ್ತಿ ಹೇಳಬೇಕಾಗಿಲ್ಲ. ನಾನು ಶೀಲವಂತ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಹೌದಾ ಆಗ ಹೇಗ ಅಂತ ಹೇಳಿ ಭೂಮಿ ಹೇಳಿದಾಗ ಇಷ್ಟೊಂದೆಲ್ಲ ಓವರ್ ಆ್ಯಕ್ಟಿಂಗ್ ಬೇಡ, ಸ್ವಲ್ಪ ನಿನಗೆ ವಿಡಿಯೋ ಮಾಡಿ ತೋರಿಸ್ಲಾ ನೀನು ಎಷ್ಟು ಓವರ್ ಆಗಿ ಬಿಹೇವ್ ಮಾಡ್ತೀಯ ಅಂತ ಅಂದಾಗ ನೀವು ಯಾಕೆ ನಾನು ಖರ್ಚಿಗೆ ಮಾಡ್ತಿದ್ದೆ ಅಲ್ವಾ, ಎಂಟ್ರಿ ಕೊಟ್ಟು ನೀವು ಯಾಕೆ ನಾನು ಮಾಡ್ತೀನಿ ಅಂತ ಬಂದ್ರಿ, ನೀವು ಯಾಕೆ ಬಿಟ್ಟು ಕಣ್ಣನ್ನು ಬಿಟ್ಟಂಗೆ ನೋಡ್ತಾ ಇದ್ದೀರಾ 3-4 ದಿನದಿಂದ ಎಲ್ಲರ ಮುಂದೆ ಈಗ ಸೀನ್ ಕ್ರಿಯೇಟ್ ಮಾಡೋದು ಬೇಕಾಗುತ್ತಾ? ನಾಟಕ ಅನ್ನೋ ಬರದಲ್ಲಿ ನೀವು ನಡ್ಕೊಳ್ಳೋ ರೀತಿ ನಿಜವಾಗ್ಲೂ ನಾಟಕ ಅನ್ನಿಸ್ತಿಲ್ಲ, ನಿಜಾನೇ ಅಂತಾನೆ ಅನ್ನಿಸ್ತದೆ. ಯಾಕೆ ಸಾಹೇಬ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿದೆಯಾ ಅಂತ ಹೇಳಿ ಭೂಮಿ ಕೇಳಿದಾಗ ಇಲ್ಲಿ ಅಜಿತ್ ಏನನ್ನೋ ಕೂಡ ಹೇಳುವುದಿಲ್ಲ. ಜೊತೆಗೆ ಸರಿ ಆಯಿತು, ನೀನು ಯಾಕೆ ನನಗೆ ಬಟ್ಟೆ ತೊಗೊಂಡು ಬಂದಿದ್ಯಾ, ಶ್ರವಣ್ ಮಾವನೇ ಎಲ್ಲ ಹಬ್ಬಕ್ಕೂ ಕೂಡ ಬಟ್ಟೆ ತೊಗೊಂಡು ಬರ್ತಾಯಿದ್ರು ಎಲ್ರಿಗೂ ಕೂಡ. ಈಗಲೂ ಕೂಡ ನಾನು ಹೋಗಿ ಕೇಳಿದಾಗ ನನಗೆ ಯಾಕೆ ತಂದಿಲ್ಲ ಅಂದದಕ್ಕೆ ಹೋಗ್ಬಿಟ್ಟು ನಿನ್ನ ಹೆಂಡತಿ ಕೇಳು ಅಂತ ಹೇಳಿದ್ರು. ನೀನು ಯಾಕೆ ತೊಗೊಂಡು ಬಂದಿರೋದು ನನಗೆ ಸ್ಪೆಷಲ್ ಆಗಿ, ಯಾಕೆ ನಿನಗೆ ನನ್ನ ಮೇಲೆ ಲವ್ ಆಗಿದೆಯಾ ಅಂತ ಹೇಳಿ ಅಜಿತ್ ಕೇಳ್ತಿದ್ರೆ, ಹೌದು ಸಾಹೇಬ್ರೆ ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ಲವ್ ಆಗಿಬಿಟ್ಟಿದೆ, ನಿಮ್ಮನ್ನು ನಾನು ನಿಜವಾದ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ, ಐ ಲವ್ ಯು ಅಜಿತ್ ಸಾಹೇಬ್ರೆ, ಅದಕ್ಕೋಸ್ಕರನೇ ಈ ಒಂದು ಬಟ್ಟೆ ತೊಗೊಂಡು ಬಂದಿರೋದು ಅಂತ ಹೇಳಿದಾಗ ಇಲ್ಲಿ ಅಜಿತ್ಗೆ ನಿಜವಾಗ್ಲೂ ಖುಷಿ ಆಗಿಬಿಡುತ್ತೆ. ಬಟ್ ನಂತರ ನಗೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಭೂಮಿ. ನಗ್ತಾನೆ ಈ ಕಡೆ ಅಜಿತ್ನ ಗೋಳಿಕೊಳ್ಳೋಕ್ಕೆ ಶುರು ಆಗ್ತಾಳೆ. ಅಯ್ಯೋ ಸಾಹೇಬ್ರೆ ನಾನು ಯಾಕೆ ನಿಮ್ಮನ್ನು ಇಷ್ಟಪಡಲಿ, ನಿಮ್ಮನ್ನು ಮನಸ್ಸಲ್ಲಿ ಆರಾಧಿಸ್ಲಿ, ನಿಜ ಹೇಳಬೇಕು ಅಂದರೆ ನೀವು ನನಗೋಸ್ಕರ ಈ ಮನೆಯಲ್ಲಿ ಎಷ್ಟೆಲ್ಲ ಮಾಡಿಲ್ಲ. ನಾನು ನಿಮ್ಮ ಮನೆಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಬಂದಿದ್ರು, ಒಬ್ಬ ಸೊಸೆಯಾಗಿ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ನನ್ನ ಮುಖಾಂತರ ಮಾಡಿಸಿದ್ರ. ಅಂದಮೇಲೆ ಈ ಬಟ್ಟೆ ಒಂದು ಸಣ್ಣ ವಿಷಯ, ಇದು ಯಾವ ದೊಡ್ಡ ಲೆಕ್ಕ ಅಂತ ಹೇಳಿ ಭೂಮಿ ಹೇಳ್ತಾರೆ. ನಂತರ ಈ ಒಂದು ಬಟ್ಟೆಯನ್ನು ನನಗೆ ಹಾಕ್ಕೊಳ್ಳೋಕೆ ಬರುವುದಿಲ್ಲ ಅಂತ ಹೇಳಿ ನೀನೇ ಯಾವತ್ತೂ ಹಾಕ್ಕೊಂಡಿದ್ದೆ ಅಲ್ವಾ ಕಚ್ಚೆ ಸೀರೆನ, ಅದೇ ರೀತಿ ನನಗೂ ಕೂಡ ಉಡಿಸ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಜ್ಜತೆ ಹೇಳಿದಾಗ ಏನು ಮಾತಾಡ್ತಿದ್ರ ಸಾಹೇಬ್ರೆ ನೀವು, ನಾನು ನಿಮ್ಗೆ ಅಂತ ಹೇಳಿದಾಗ ಅಯ್ಯೋ ಮಾರಾಯ್ತಿ ನಾನು ಆ ರೀತಿ ಹೇಳ್ತಿಲ್ಲ, ನಾನೇ ಹಾಕೋತೀನಿ ಅಂತ ಹೇಳ್ತಿದ್ದೀನಿ ಅಂತ ಅಜಿತ್ ಹಾಗೆ ಆ ಮಾತನ್ನೇ ಹೊರಳಿಸ್ಬಿಡ್ತಾರೆ. ತದನಂತರ ಇಲ್ಲಿ ನನಗೆ ಹಾಕ್ಕೊಳ್ಳೋಕ್ಕೆ ಬರುವುದಿಲ್ಲ, ನಾನು ಇದನ್ನೇ ಹಾಕ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅಜಿತ್ ಹೇಳಿಬಿಡ್ತಾರೆ. ಅಯ್ಯೋ ಸಾಹೇಬ್ರೆ ನಾನು ಸ್ಕೂಲಲ್ಲಿ ಇದ್ಬೇಕಿದ್ರೆ ಜಾನಪದ ನೃತ್ಯ ಮಾಡ್ತಿದ್ವಿ, ಆಗ ಇದೇ ರೀತಿ ಕಚ್ಚಿ ಪಂಚಿ ಎಲ್ಲವನ್ನ ಕೂಡ ಹಾಕ್ತಾಯಿದ್ವಿ, ನನಗೆ ಹಾಕ್ಲಿಕ್ಕೆ ಬರುತ್ತೆ, ನಿಮಗೇನು ತೊಂದರೆ ಇಲ್ಲ ಅಂದರೆ ನಾನು ಹಾಕ್ತೀನಪ್ಪ. ಯಾಕಂದರೆ ಒಂಚೂರು ಕೈ ತಾಕಿದ್ರು ಕೂಡ ಒಳ್ಳೆ ಕಂಬಳಿ ಹುಳು ಮೈಯಲ್ಲಿ ಬಿಟ್ಕೊಂಡು ಹಂಗೆ ಆಡ್ತಿರಲ್ಲ, ಅದಕ್ಕೋಸ್ಕರನೇ ಹೇಳಿದೆ ಅಷ್ಟೇ ಅಂತ ಭೂಮಿ ಹೇಳಿದಾಗ ಅದೆಲ್ಲ ಮೊದಲು ಈಗಲ್ಲ ಅಂತ ಅಜಿತ್ ಹಾಗೆ ಮೆಲ್ಲಿಗೆ ಹೇಳ್ಕೊತಾರೆ. ನಂತರ ಇಲ್ಲಿ ಭೂಮಿ ಅಜಿತ್ಗೆ ಕಚ್ಚೆ ಪಂಚೆಯನ್ನು ಕೂಡ ಉಡಿಸ್ತಾರೆ. ನೀನು ನನಗೆ ಉಡಿಸ್ತಿಲ್ವಾ, ನಾನು ನಿನ್ಗೆ ಹೆಲ್ಪ್ ಮಾಡಲಾ ಸೀರೆ ಉಟ್ಕೊಳ್ಳೋದಕ್ಕೆ ಅಂತ ಅಜಿತ್ ಕೇಳಿದಾಗ ಏನು ಮಾತಾಡ್ತಿದ್ರೆ ಸಾಹೇಬ್ರೆ ನೀವು ಹಾಗೆ ಅಂತ ಭೂಮಿ ಹೇಳಿದಾಗ ಜಸ್ಟ್ ಫಾರ್ ಜೋಕ್ ಅಂತ ಹೇಳಿಬಿಡ್ತಾರೆ ಅಜಿತ್. ತದನಂತರ ಇಲ್ಲಿ ಈ ಸೀರೆಯಲ್ಲಿ ಭೂಮಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಅಜಿತ್ ನೋಡಿ ಕಳೆದು ಹೋಗ್ತಿದ್ದಾರೆ. ಜೊತೆಗೆ ಇನ್ನೇನು ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗ್ದು ಟೈಮ್ ಬಂದಿದೆ ಅಂದಾಗ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋದಕ್ಕೆ ತುಂಬ ಸಮಯ ಇದೆ, ಸುಮ್ಮನೆ ಏನೇನೋ ಆ ವಿಷಯ ಎಲ್ಲ ಕೆದಕಿ ಮಾತನಾಡಬೇಡ ಅಂತ ಹೇಳಿ ಅಜಿತ್ ಹೇಳ್ತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ. ಭೂಮಿ ಬರ್ತಾಳೆ. ಭೂಮಿ ಬರೋದಕ್ಕೂ ಮುನ್ನ ಆಲ್ರೆಡಿ ಪುರೋಹಿತರು ಬಂದಿರ್ತಾರೆ, ಪ್ರಸಾದ ತೊಗೊಂಡು ಬನ್ನಿ ಅಂದಿರ್ತಾರೆ. ಈ ಕಡೆ ಭೂಮಿ ಪ್ರಸಾದ ತೊಗೊಂಡು ಅಲ್ಲಿಗೆ ಬರ್ತಿದ್ದಾಗಿರ ಭೂಮಿಯನ್ನು ನೋಡಿದ್ದೆ
ತನ್ನ ಹೆಂಡತಿ ಶಾರದಾನೇ ಬಂದ್ಲು ಅಂತ ಹೇಳಿ ಇಲ್ಲಿ ಶ್ರವಣ್ ಅವರು ತನ್ನ ಮಗಳು ಆಗಿರ್ತಕ್ಕಂಥ ಭೂಮಿಯನ್ನೇ ನೋಡ್ತಿದ್ದಾರೆ. ನಿಜಕ್ಕೂ ಭೂಮಿ ಶಾರದಾ ಅಪ್ರವತಾರ ಥರನೇ ಕಾಣಿಸ್ತಾರೆ. ನಂತರ ಇದೇ ರೀತಿ ಶಾರದಾ ಕೂಡ ಹಬ್ಬಕ್ಕೆ ಕರ್ಜಿಕಾಯಿ ಎಲ್ಲ ಮಾಡ್ತಿಲ್ಲಲ್ವ ಅಂತ ಕೂಡ ನೆನಪು ಮಾಡ್ಕೋತಾರೆ. ನಂತರ ಇಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿ ಇಲ್ಲಿ ನಚ್ಚಿಕ ಇಲ್ಲಿ ಲೆಟರೇ ಇಲ್ಲ, ಹಾಗಿದ್ರೆ ಶ್ರವಣ್ ಲೆಟರ್ನೇ ಕೊಟ್ಟಿಲ್ವಾ ಅಂತ ಇಬ್ಬರು ಕೂಡ ಮಾತನಾಡ್ಕೋತಾರೆ. ನಂತರ ಶ್ರವಣ್ ಹತ್ರ ದಿವ್ಯಾನಿ ಹೋಗಿದ್ದೆ, ಬಾಬಾ ಲೆಟರ್ ಕೊಟ್ಟರೆ ರಚ್ಚಿಗೆ ಅಂತ, ಅಯ್ಯೋ ರೂಮಲ್ಲೇ ಇದೆ ಮರ್ತು ಹೋಯಿತು, ನಂತರ ಹೋಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಆ ಒಂದು ಲೆಟರಲ್ಲಿ ಏನಿರ್ಬೋದು ಅನ್ನೋದನ್ನು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ದೇವ್ಯಾನಿ ಅಶ್ವಿನಿಗೆ ತಿಳಿಸ್ತಾರೆ. ಅಶ್ವಿನಿ ಸರಿ ಆಯಿತು ಅಂತ ಹೇಳಿದೆ. ಈ ಕಡೆ ದೇವ್ಯಾನಿ ರೂಮಿಗೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಪ್ಪು ಎಲ್ಲಿಗೆ ಹೋಗ್ತಿದ್ರೆ ಅತ್ತೆ ನೀವು ಅಂತ ಹೇಳಿದಾಗ ನೀರು ಕುಡಿಯೋಕೆ ಹೋಗ್ತಿದ್ದೆ, ಸರಿ ಬಿಡು ಆಮೇಲೆ ಕುಡಿತೀನಿ ಅಂತ ಅಲ್ಲೇ ನಿಂತ್ಕೋತಾರೆ. ಈ ಅಪ್ಪುನ ಇಲ್ಲೇ ಕತೆ ಮುಗಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತದೆ, ಮಧ್ಯಕ್ಕೆ ಬಂದ್ಬಿಡ್ತಾಳೆ ಎಲ್ಲದಕ್ಕೂ ಕೂಡ ಅಂತ ದೇವ್ಯಾನಿ ತುಂಬ ಸೆಟ್ ಮಾಡ್ಕೋತಾರೆ. ಈ ಕಡೆ ಅಜಿತ್ ಅಂತೂ ಭೂಮಿಯನ್ನೇ ನೋಡ್ತಿದ್ದಾರೆ, ಕಳೆದು ಹೋಗ್ತಿದ್ದಾರೆ. ತದನಂತರ ನೀನು ಪುರೋಹಿತರು ಪೂಜೆಯನ್ನ ಮಾಡಿ ಮುಂದುವರಿಸಬೇಕು, ಬಟ್ ಅಷ್ಟರಲ್ಲಿ 1 ನಿಮಿಷ ಬರ್ತೀನಿ ಇರಿ ಪುರೋಹಿತ್ರೆ ಅಂತ ಹೇಳಿ ಭೂಮಿ ಮಗದು ಮೇಲಿಂದ ಹೊರಡ್ತಾಳೆ. ಆಗ ಇಲ್ಲಿ ಅಜ್ಜಿ ನಮ್ಮ ಶಾರದಾ ಯಾವಾಗಲೂ ಕೂಡ ಗಣಪತಿ ಪೂಜೆಗೆ ಹೂವನ ಸಂಖ್ಯೆ ಹೂವನ ದಾಸವಾಳ ಹೂವನ ತಗೊಂಡ ಬರ್ತಾ ಇಲ್ಲು ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಭೂಮಿ ಎಲ್ಲೂ ಹೋದ್ಲು ಅಂತಾನೆ ಕಾಯ್ತಿರ್ತಾರೆ. ಅದಕ್ಕೆ ಸರಿಯಾಗಿ ಭೂಮಿ ದಾಸವಾಳ ಹೂಗಳ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇದನ್ನು ನೋಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಅಚ್ಚರಿ ಆಗುತ್ತೆ, ಬಟ್ ಅಶ್ವಿನಿ ದೇವ್ಯಾನಿಗೆ ಶಾಕ್ ಆಗುತ್ತೆ. ಏನದು ಶಾರದಾ ಹೇಗೆ ಮಾಡ್ತಿದ್ಲು ಹಾಗೆ ನಡ್ಕೋತಿದ್ದಾಳಲ್ಲ, ಇವಳಿಗೆ ಯಾವ ವಿಷಯ ಗೊತ್ತಿರಲಿಲ್ಲ, ಬಟ್ ಆದರೂ ಕೂಡ ಹಾಗೆ ನಡ್ಕೋತಿದ್ದಾಳೆ ಅಂತ ಈಗಲೂ ಕೂಡ ಶ್ರವಣ್ ಅವರ ಕಣ್ಣಿಗೆ ಭೂಮಿಯಲ್ಲಿ ಶ್ರವಣ್ ಅವರು ಭೂಮಿಯಲ್ಲಿ ತನ್ನ ಶಾರದಾನ ಕಾಣ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಶಾರದಾನೆ ಬರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತದೆ ಶ್ರವಣ್ಗೆ. ನಂತರ ಅದನ್ನು ನೋಡ್ತಂತ ಎಲ್ಲರೂ ಅಚ್ಚರಿಯಾಗಿದೆ, ಹೇಗಿದೆಲ್ಲ ಸಾಧ್ಯ ಅಂತ ಕೇಳ್ತಿದ್ದಾರೆ. ಈ ಕಡೆ ಭೂಮಿ ಅದರಲ್ಲಿ ಏನಿದೆ, ನಾನು ಯಾವಾಗಲೂ ಕೂಡ ಇದೇ ಹೂಗಳನ್ನು ದೇವ್ರಿಗೆ ಇಡುವುದು ಅಂದಾಗ ಇಲ್ಲಿ ದೇವ್ಯಾನಿ ಅಯ್ಯೋ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಕಡುಬು ಇದನ್ನೇ ಇಡುವುದು ಗಣಪತಿಗೆ, ಜೊತೆಗೆ ಹೂವು ಕೂಡ ಇಷ್ಟ ಇರುತ್ತೆ ಅಂತ ಗೊತ್ತಿರುತ್ತಲ್ವ, ಹಾಗಾಗಿ ಇವಳು ಕೂಡ ತಗೊಂಡು ಬಂದಿದ್ದಾಳೆ, ಅದರಲ್ಲಿ ಏನಿದೆ ಅಚ್ಚರಿ ಅಂತ ಕೂಡ ದೇವ್ಯಾನಿ ಹೇಳ್ಬಿಡ್ತಾರೆ. ಇದು ಎಲ್ಲದರ ಜೊತೆಗೆ ಪೂಜೆ ಎಲ್ಲವೂ ಕೂಡ ಆಗತ್ತೆ, ರಿಪೋರ್ಟ್ ಬರುತ್ತೆ. ಒಂದು ರಿಪೋರ್ಟನ್ನು ನಚ್ಚಿ ಶ್ರವಣ್ ಕೈಗಿಟ್ಟು ಈ ಬಾರಿ ನಾನೇನೆ ಅಶ್ವಿನಿ ಮನಸ್ವಿನಿನ ಅಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಿದ್ದೀನಿ, ನಾನೇ ಮುಂದೆ ನಿಂತು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ನಿಜಕ್ಕೂ ಅಚ್ಚರಿ ಆಗತ್ತೆ ಶ್ರವಣ್ಗೆ. ಈ ಕಡೆ ಅಜಿತ್ ನನಗೆ ಅನುಮಾನ ಇತ್ತು ಅಶ್ವಿನಿ ಬೇರೆ ಮನಸ್ವಿನಿ ಬೇರೆ ಅಂತ, ಅದೇ ಕಾರಣಕ್ಕೋಸ್ಕರನೇ ನಾನು ಬ್ಲಡ್ ಟೆಸ್ಟನ್ನು ಮಗುತೊಮ್ಮೆ ಮಾಡಿಸಿದ್ದೀನಿ. ನಿಮ್ಮ ಮತ್ತು ಮನಸ್ವಿನಿ ಬ್ಲಡ್ ಗ್ರೂಪ್ ಒಂದೇ ಅಲ್ವಾ, ಬಟ್ ಈ ಬಾರಿ ನಿಮ್ಮದೇ ಬೇರೆ ಅಶ್ವಿನಿದೇ ಬೇರೆ ಅಂತ ಬಂದಿದೆ ಅಂದಾಗ ಶ್ರವಣ್ ಕೂಡ ಒಂದು ರಿಪೋರ್ಟನ್ನು ನೋಡ್ತಾರೆ. ಇದು ಹೇಗೆ ಸಾಧ್ಯ, ಹೇಗೆ ಮನಸ್ವಿನಿ ನಿಂದು ಬ್ಲಡ್ ಗ್ರೂಪ್ ಬೇರೆ ಆಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ರಿಪೋರ್ಟ್ ಮನಸ್ವಿನಿ ಅಂದರೆ ಅಶ್ವಿನಿ ಪರವಾಗಿ ಬಂದಿದೆ, ಮಗದೆರಡು ಬೇರೆ ರೀತಿ ಬಂದಿದೆ. ನಿಜಕ್ಕೂ ದೇವ್ಯಾನಿ ಮತ್ತು ಅಶ್ವಿನಿ ಶಾಕ್ಗೆ ಒಳಗಾಗ್ತಿದ್ದಾರೆ, ಬಿಕಾಸ್ ಅವರು ನಿಜವಾಗ್ಲೂ ಕೆಟ್ಟಾಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಜಿತ್ ನನಗೆ ಈ ಅಶ್ವಿನಿ ಮೇಲೆ ಡೌಟ್ ಇತ್ತು, ಅದಕ್ಕೋಸ್ಕರ 1 ಅಲ್ಲ 3 ಕಡೆಗಳಿಗೆ ಬ್ಲಡ್ ಟೆಸ್ಟ್ಗೆ ಅಂತ ಕಳಿಸಿದ್ದು ಅಂದಾಗ ದೇವ್ಯಾನಿ ಅಶ್ವಿನಿ ಮುಗೀತು ನಮ್ಮ ಚಾಪ್ಟರ್ ಅಂತ ಅನ್ಕೋತಿದ್ದಾರೆ. ಕೊನೆಗೂ ಆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ನಲ್ಲಿ DNA ರಿಪೋರ್ಟ್ನಲ್ಲಿ ಮನಸ್ವಿನಿ ಅಶ್ವಿನಿ ಬೇರೆ ಬೇರೆ, ಶ್ರವಣ್ ಮಗಳಲ್ಲ ಅಂತಕ್ಕಂಥ ವಿಷಯ ಖಾತ್ರಿ ಆಗತ್ತೆ. ಹಾಗಿದ್ರೆ ಇಲ್ಲಿ ಕರ್ಕೊಂಡು ಬಂದವ್ರು ಯಾರು ಅನ್ನೋ ವಿಷಯವನ್ನ ಶ್ರವಣ ಅಶ್ವಿನಿಯಿಂದ ಬಾಯ್ ಬಿಡಿಸ್ತಾರೆ. ದೇವ್ಯಾನಿ ಕಳ್ಳಾಟ ಬಯಲಾಗತ್ತೆ, ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.